ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಬಹಳ ಶಕ್ತಿಶಾಲಿಯಾಗಿರುವ ಆಗಸ್ಟ್ 28 ಭಯಂಕರವಾಗಿರುವಂತಹ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣ ಒಟ್ಟಿಗೆ ಸಂಭವಿಸ್ತಾ ಇರೋದ್ರಿಂದ ಈ ರಾಶಿಯವರ ಜೀವನದಲ್ಲಿ ಕೆಲವೊಂದಿಷ್ಟು ಘಟನೆಗಳು ಮತ್ತು ವಿಶೇಷವಾಗಿರ್ತಕ್ಕಂತಹ ಪರಿಣಾಮಕಾರಿಯಾಗಿರ್ತಕ್ಕಂತಹ ಸನ್ನಿವೇಶಗಳು ಬರುತ್ತದೆ. ಇದರಿಂದಾಗಿ ಇವರು ಬಹಳಷ್ಟು ಲಾಭವನ್ನು ಗಳಿಸಿಕೊಳ್ತಾರೆ, ಅದೃಷ್ಟವನ್ನು ಬರಮಾಡ್ಕೊಳ್ತಾರೆ, ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ಸಮಯ ಶುರುವಾಗುತ್ತದೆ. ಈ ರಾಶಿ ಚಕ್ರದವರ ಜೀವನದಲ್ಲಿ ಚಂದ್ರಗ್ರಹಣವು ವಿಶೇಷವಾಗಿರ್ತಕ್ಕಂತಹ ಅತ್ಯುತ್ತಮವಾದ ಸ್ಥಾನಮಾನ ಗೌರವವನ್ನು ಪಡೆದುಕೊಳ್ಳೋಕೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನ ಇನ್ನು ಮುಂದೆ ಸಂತೋಷದಿಂದ, ನೆಮ್ಮದಿಯಿಂದ ಮತ್ತು ತೃಪ್ತಿಯಿಂದ ತುಂಬಿರುತ್ತೆ. ಏಕೆಂದರೆ ಚಂದ್ರಗ್ರಹಣ ಮತ್ತು ಹುಣ್ಣಿಮೆ ಒಟ್ಟಿಗೆ ಸಂಭವಿಸಿದಾಗ ಲಕ್ಷ್ಮೀ ದೇವಿಯ ಅನುಗ್ರಹ ಅಷ್ಟೇ ಅಲ್ಲದೆ ದೇವರ ಆಶೀರ್ವಾದ ನಿಮ್ಮ ಕೈ ಹಿಡಿಯುತ್ತದೆ ಎನ್ನುವಂತಹ ವಿಶೇಷವಾದ ಆಶೀರ್ವಾದದ ಸುರಿಮಳೆ ಸುರಿಯುತ್ತದೆ. ಹಾಗಾದರೆ ಸ್ನೇಹಿತರೆ, ಯಾವ ರಾಶಿಯವರಿಗೆ ಯಾವೆಲ್ಲ ರೀತಿಯ ಅದೃಷ್ಟ ಕೈ ಹಿಡಿಯುತ್ತೆ, ಯಾವ ರೀತಿ ಕಷ್ಟಗಳಿಂದ ಪರಿಹಾರ ಸಿಗುತ್ತೆ, ನಿಮ್ಮ ಜೀವನದ ವಿಶೇಷವಾಗಿರ್ತಕ್ಕಂತಹ ಒಂದು ಲಾಭವನ್ನು ಪಡೆದುಕೊಳ್ತಕ್ಕಂತಹ ಸನ್ನಿವೇಶಗಳಿಗೆ ನೀವು ಯಾವ ರೀತಿ ಸಿದ್ಧರಾಗಬೇಕು ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು ಸ್ನೇಹಿತರೆ, ಈ ರಾಶಿ ಚಕ್ರದವರ ಜೀವನದಲ್ಲಿ ಎಲ್ಲ ಕಷ್ಟಗಳಿಗೂ ಕೂಡ ಇಂದು ಅಂತ್ಯ ಸಿಗುವಂತಹ ಸಮಯ ಇದೆ. ಆಗಸ್ಟ್ 28ನೇ ತಾರೀಕಿನ ಶುಕ್ರವಾರದ ದಿನ ನೂಲು ಹುಣ್ಣಿಮೆ ಬಂದಿರೋದ್ರಿಂದ ಈ ಹುಣ್ಣಿಮೆಯ ದಿನ ಈ ರಾಶಿಯವರಿಗೆ ಚಂದ್ರನ ಒಂದು ಪ್ರಭಾವ, ಹುಣ್ಣಿಮೆಯ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳನ್ನು ಪರಿಹಾರ ಮಾಡುತ್ತೆ. ಹೌದು ಸ್ನೇಹಿತರೆ, 2026 ವರ್ಷದ ಕೊನೆಯ ಭಾಗಶಃ ಚಂದ್ರಗ್ರಹಣ ಸಂಭವಿಸುತ್ತಿದೆ. ಈ ಚಂದ್ರಗ್ರಹಣ ಆಗಸ್ಟ್ 28ನೇ ತಾರೀಕು ಶ್ರೀ ಪರಾಭವ ನಾಮ ಸಂವತ್ಸರ ಶ್ರಾವಣ ಮಾಸ ವರ್ಷ ಋತು ದಕ್ಷಯಾಯನ ಕೃಷ್ಣ ಶುಕ್ಲ ಪಕ್ಷದಲ್ಲಿ ಈ ರಾಶಿ ಚಕ್ರದವರ ಜೀವನವನ್ನು ಬೆಳಕು ಮಾಡೋದಕ್ಕೆ ಬರ್ತಾ ಇದೆ. ನಿಮ್ಮ ಕಷ್ಟಗಳೆಲ್ಲ ಹಿಂದಿಗೆ ಅಂತ್ಯವಾಗುತ್ತದೆ. ಪ್ರತಿ ಕೆಲಸದಲ್ಲೂ ಕೂಡ ನೀವು ದೇವರ ಒಂದು ಅನುಗ್ರಹವನ್ನು ಬರಮಾಡ್ಕೊಳ್ತೀರಾ. ಈ ಒಂದು ಶಕ್ತಿಶಾಲಿ ಗ್ರಹಣ ಮುಗಿದ ನಂತರ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಪ್ರಾರಂಭವಾಗೋದ್ರಿಂದ ನಿಮ್ಮ ಜೀವನದಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ, ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಮತ್ತು ಶನಿಯ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ನಿಮ್ಮ ಕಷ್ಟಗಳು ಇಲ್ಲಿಗೆ ಮುಗಿದು ಹೋಗುತ್ತದೆ. ನಿಮ್ಮ ಜೀವನಕ್ಕೆ ಇನ್ನು ಮುಂದೆ ಎಲ್ಲವೂ ಕೂಡ ಅದ್ಭುತವಾಗಿರ್ತಕ್ಕಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿ ಚಕ್ರದವರ ಜೀವನ ಇನ್ನು ಮುಂದೆ ವಿಶೇಷತೆ ಮತ್ತು ಲಾಭದಿಂದ ತುಂಬಿರುತ್ತದೆ. ಪ್ರತಿ ಕಷ್ಟಗಳಿಗೂ ಕೂಡ ಒಂದು ಪರಿಹಾರವನ್ನೋದನ್ನು ಕಂಡುಕೊಳ್ಳೋಕೆ, ಸುಲಭವಾಗಿರ್ತಕ್ಕಂತಹ ಮಾರ್ಗವನ್ನು ಪಡೆದುಕೊಳ್ಳೋಕೆ, ದೇವರ ಆಶೀರ್ವಾದವನ್ನು ಕಂಡುಕೊಳ್ಳೋಕೆ ನಿಮಗೆ ಜೀವನದಲ್ಲಿ ಸಾಧ್ಯವಾದಷ್ಟು ಒಂದು ಹಣಕಾಸಿನ ಅಭಿವೃದ್ಧಿಯನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾದರೆ ಸ್ನೇಹಿತರೆ, ಈ ರಾಶಿ ಚಕ್ರದವರ ಜೀವನದಲ್ಲಿ ಸಂಭವಿಸುವಂತಹ ಮೊದಲನೇ ಸಿಹಿ ಸುದ್ದಿ ಏನು ಅಂದರೆ ಹಣಕಾಸಿನ ಅಭಿವೃದ್ಧಿ ಮತ್ತು ಉತ್ತಮವಾದ ಸ್ಥಾನಮಾನ ಗೌರವವನ್ನು ಪಡೆದುಕೊಳ್ಳುವಂಥದ್ದು. ನಿಮ್ಮ ಕೆಲಸ ಕಾರ್ಯದಲ್ಲಿ ಒಂದು ಅನುಗ್ರಹವನ್ನು ಬರಮಾಡ್ಕೊಳ್ತೀರಾ. ಕಷ್ಟಗಳಿಂದ ಪರಿಹಾರ ಸಿಗುತ್ತೆ. ತುಂಬಾ ಅದೃಷ್ಟ ಅನ್ನೋದು ಕೈ ಹಿಡಿಯುತ್ತೆ. ಈ ಸಮಯ ಈ ರಾಶಿಯವರಿಗೆ ಭಾರತದಲ್ಲಿ ಸೂರ್ಯಗ್ರಹಣ ಹಾಗೂ ಚಂದ್ರಗ್ರಹಣ ಈ ಸಾರಿ ಸಂಭವಿಸದೇ ಇದ್ದರೂ ಕೂಡ ಕೆಲವೊಂದಿಷ್ಟು ಗ್ರಹಗಳ ಪರಿಸ್ಥಿತಿಗಳು ನಿಮ್ಮ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತದೆ. ನಿಮ್ಮ ಮನೆ ಸಾಕ್ಷಾತ್ ದೇವಾಲಯದಷ್ಟೇ ಪವಿತ್ರವಾಗಿರುತ್ತದೆ. ಏಕೆಂದರೆ ದೇವರ ಅನುಗ್ರಹ ನಿಮ್ಮ ಜೀವನಕ್ಕೆ ಒಂದು ಹೊಸ ದಿಕ್ಕು ಮತ್ತು ವಿಶೇಷವಾಗಿರ್ತಕ್ಕಂತಹ ಲಾಭವನ್ನು ತಂದುಕೊಡ್ತಕ್ಕಂತಹ ಸಮಯ ಅಂತ ಹೇಳ್ಬೋದು. ಹಾಗಾದರೆ ಸ್ನೇಹಿತರೆ, ಕುಬೇರ ಯೋಗ ಪ್ರಾರಂಭವಾಗುತ್ತೆ. ನಿಮ್ಮ ಅದೃಷ್ಟ ದುಪ್ಪಟ್ಟಾಗುತ್ತೆ. ಕಷ್ಟಗಳಿಂದ ಪರಿಹಾರ ಸಿಗುತ್ತೆ. ಮುಟ್ಟಿದ್ದೆಲ್ಲ ಚಿನ್ನವಾಗಿ ಬಹಳ ಬಂಗಾರದಂತಹ ಬದುಕನ್ನು ಪಡೆದುಕೊಳ್ತೀರಾ ಅಂತ ಹೇಳ್ಬೋದು. ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೆ ಕಷ್ಟಗಳು ಅನ್ನೋದು ನಿಮ್ಮನ್ನು ಕೈ ಹಿಡಿಯೋದಕ್ಕೆ ಸಾಧ್ಯವಿಲ್ಲ. ಒಂದು ವಿಪರೀತವಾಗಿರುವಂತಹ ರಾಜಯೋಗ ಶ್ರೀಮಂತರನ್ನಾಗಿ ಮಾಡಲು ಪ್ರಪಂಚದಲ್ಲಿರ್ತಕ್ಕಂತಹ ಅದೃಷ್ಟ ನಿಮ್ಮ ಕೈ ಹಿಡಿಯೋಕ್ಕೆ ಸಜ್ಜಾಗಿದೆ. ಲಾಭವನ್ನು ಕಂಡುಕೊಳ್ಳುವ ಮೊದಲನೇ ರಾಶಿ ಯಾವುದು ಅಂತ ನೋಡೋದಾದರೆ ಕುಂಭ ರಾಶಿ, ಮೀನರಾಶಿ. ಈ ರಾಶಿಯವರಿಗೆ ಎಷ್ಟೊಂದು ಅದೃಷ್ಟ ಎಲ್ಲಿಂದ ಒಲಿದು ಬರುತ್ತಿದೆ ಅಂತ ನೋಡೋದಾದರೆ ಆಕಸ್ಮಿಕವಾಗಿ ಧನ ಸಂಪತ್ತು, ಆದಾಯದಲ್ಲಿ ಹೆಚ್ಚಳ, ಲಾಭದ ಒಂದು ಸುರಿಮಳೆ, ಅದೃಷ್ಟದ ಒಂದು ವಿಶೇಷವಾಗಿರ್ತಕ್ಕಂತಹ ಸಂಪತ್ತು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಒಂದು ಗ್ರಹಗಳ ಸ್ಥಾನ ಬದಲಾವಣೆ ವ್ಯಕ್ತಿಯ ಜೀವನದ ಮೇಲೆ ಒಂದು ಅದೃಷ್ಟವನ್ನು ಬರುವಂತೆ ಸಂಭವಿಸ್ತಾ ಇದೆ. ಈ ಅದೃಷ್ಟಶಾಲಿ ರಾಶಿಯವರಿಗೆ ಜೀವನ ವಿಶೇಷತೆಯಿಂದ ತುಂಬಿರುತ್ತೆ. ಬಹಳ ದೊಡ್ಡ ತಿರುವು ಬರುವಂತಹ ಸಾಧ್ಯತೆ ಇದೆ. ನೀವು ಮುಟ್ಟಿದ್ದೆಲ್ಲ ಕೆಲಸದಲ್ಲಿ ಪ್ರಗತಿಯನ್ನು ಕಂಡುಕೊಳ್ಳುತ್ತೆ. ಕುಟುಂಬದಲ್ಲಿ ಸಂತೋಷ, ಆರ್ಥಿಕವಾದ ಸ್ಥಿರತೆ, ಒಂದು ವಿಶೇಷವಾಗಿರ್ತಕ್ಕಂತಹ ಸಂತೋಷದ ಕಾಲ ಪ್ರಾರಂಭವಾಗುತ್ತೆ. ಇದರಿಂದ ನಿಮಗೆ ನೆಮ್ಮದಿ ಕೂಡ ಜಾಸ್ತಿ ಆಗುತ್ತೆ. ಮುಂದಿನ ರಾಶಿ ಮೇಷರಾಶಿ ಮತ್ತು ಮಿಥುನ ರಾಶಿ. ಮೇಷರಾಶಿ, ಮಿಥುನ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದೃಷ್ಟ, ಸಂಪತ್ತು, ನೆಮ್ಮದಿ, ಶಾಂತಿ ಎಲ್ಲವೂ ಸಿಕ್ಕರೂ ಕೂಡ ಕೆಲವೊಂದಿಷ್ಟು ಗೊಂದಲಗಳು ಜಾಸ್ತಿ ಆಗ್ಬೋದು. ಕೆಲಸದ ವಿಚಾರದಲ್ಲಿ ಅಡೆತಡೆಗಳು ಬರ್ಬೋದು. ಸ್ಥಿರತೆಯನ್ನು ಕಂಡುಕೊಳ್ಳೋಕೆ ಮನಸ್ಸು ಹೆಚ್ಚು ಒಳಗಾಗ್ಬೋದು.
ನಿಮ್ಮ ಜೀವನದಲ್ಲಿ ತೊಂದರೆಗಳ ಮೇಲೆ ತೊಂದರೆ ಬರ್ಬೋದು. ಆದರೆ ಯೋಚನೆ ಮಾಡಬೇಡಿ, ಎಲ್ಲವನ್ನ ಸರಿ ಮಾಡಿಕೊಳ್ಳುವಂತಹ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ನಿಮ್ಮ ಸಂಗಾತಿ ಕಡೆಯಿಂದ ಕೊಡ್ತಾರೆ. ಇದರಿಂದ ಅದೃಷ್ಟ ಕೈ ಹಿಡಿಯುತ್ತೆ. ವಿಶೇಷವಾಗಿ ಚಂದ್ರಗ್ರಹಣ ಮುಗಿದ ನಂತರ ಈ ರಾಶಿ ಚಕ್ರದವರ ಜೀವನದಲ್ಲಿ ಒಳ್ಳೆಯ ಪ್ರಭಾವವನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ನಿಮ್ಮ ಭಯಂಕರವಾದ ಕಷ್ಟಗಳು ಪರಿಹಾರಗಳನ್ನು ಪಡೆದುಕೊಳ್ಳುತ್ತವೆ. ಹಣಕಾಸಿನಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ತೀರಾ. ಮುಂದಿನ ರಾಶಿ ಸಿಂಹ ರಾಶಿ, ಮಕರ ರಾಶಿ. ಈ ರಾಶಿಯವರಿಗೆ ಇನ್ನು ಮುಂದಿನ ಹಲವಾರು ವರ್ಷ ನೆಮ್ಮದಿ ಮತ್ತು ಶಾಂತಿ ಮತ್ತು ಅದೃಷ್ಟದ ಸಮಯ ಅಂತ ಹೇಳ್ಬೋದು. ಈ ಪ್ರಕಾರ ಕಾಲಮಾನದಲ್ಲಿ, ವಿಶೇಷವಾಗಿ ಭಾರತೀಯ ಕಾಲಮಾನದಲ್ಲಿ ಭಾಗಶಃ ಚಂದ್ರಗ್ರಹಣವು ಆಗಸ್ಟ್ 28ನೇ ತಾರೀಕಿನಂದು ಶುಕ್ರವಾರದ ದಿನ ಬೆಳಗ್ಗೆ 6:53 ಪ್ರಾರಂಭವಾಗಲಿದೆ. ಆದ್ದರಿಂದಾಗಿ ನಮ್ಮ ಭಾರತದಲ್ಲಿ ಯಾವುದೇ ರೀತಿಯ ಸೂತಕದ ಕಾಲ ಇರೋದಿಲ್ಲ. ಈ ಸಂದರ್ಭದಲ್ಲಿ ಚಂದ್ರ ಹಸ್ತನಾಗಿರ್ತಾನೆ. ಆದ್ದರಿಂದಾಗಿ ಭಾರತದಲ್ಲಿ ಯಾವುದೇ ರೀತಿಯ ಚಂದ್ರಗ್ರಹಣ ಸಂಭವಿಸೋದಿಲ್ಲ, ಗೋಚಾರವಾಗೋದಿಲ್ಲ. ಅದಕ್ಕೋಸ್ಕರ ಆದರೂ ಕೂಡ ಭೂಮಂಡಲದ ಮೇಲೆ ನಾವು ಸ್ಥಿರವಾಗಿ ನಿಂತಿರೋದಕ್ಕೆ ಕಾರಣ ಅಂದರೆ ಆಕಾಶ, ಭೂಮಿ, ಚಂದ್ರ ಮತ್ತು ದೇವಾನುದೇವತೆಗಳು, ಅದೇ ರೀತಿ ನಕಾರಾತ್ಮಕ ಶಕ್ತಿಗಳು, ಸಕಾರಾತ್ಮಕ ಶಕ್ತಿಗಳು ಎಲ್ಲೆಡೆ ನಮ್ಮ ಮೇಲೆ ಪ್ರಭಾವವನ್ನು ಸಾಧಿಸ್ತವೆ. ಪ್ರಕೃತಿ ಮೇಲೆ ಇದರ ಪ್ರಭಾವ ಜಾಸ್ತಿ ಇರೋದ್ರಿಂದ ನೀವು ಕಷ್ಟವನ್ನು ಅನುಭವಿಸ್ತಾ ಇದ್ರೆ ಅದರಿಂದ ಪರಿಹಾರವನ್ನು ಪಡೆದುಕೊಳ್ಬಹುದು. ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಗ್ರಹಣದ ಸಮಯದಲ್ಲಿ ಕುಬೇರ ಯೋಗ, ಐಶ್ವರ್ಯ, ಒಂದು ರಾತ್ರಿಯಲ್ಲಿ ನೀವು ಕೋಟ್ಯಾಧಿಪತಿ ಆಗುವಂತಹ ಮಹಾಯೋಗವನ್ನು ಬರ್ಮಾಡ್ಕೊಳ್ತೀರಾ. ಇದಕ್ಕೆಲ್ಲ ಕಾರಣ ಅಂತಂದರೆ ಸ್ನೇಹಿತರೆ, ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಕಂಡಂತಹ ಕಷ್ಟ, ಪರಿಶ್ರಮ, ಶ್ರದ್ಧೆ, ಭಕ್ತಿ, ನೋವು ಎಲ್ಲವೂ ಕೂಡ ನಿಮ್ಮನ್ನು ಕೈ ಹಿಡಿಯುತ್ತೆ. ನಿಮ್ಮ ಜೀವನ ಇನ್ನು ಮುಂದೆ ಅದೃಷ್ಟದಿಂದ, ಸಂಪತ್ತಿನಿಂದ ತುಂಬಿರುತ್ತೆ. ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ಲಾಭದ ಒಂದು ಸುರಿಮಳೆ ಸುರಿಯುತ್ತದೆ. ಉತ್ತಮವಾದ ಪ್ರತಿಫಲವನ್ನು ಕಂಡುಕೊಳ್ಬಹುದು. ನೆಮ್ಮದಿಯನ್ನು ಬರಮಾಡ್ಕೊಳ್ಬಹುದು. ನಿಮ್ಮ ಜೀವನದಲ್ಲಿ ನಿಮ್ಮ ಜವಾಬ್ದಾರಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಅಷ್ಟ ಐಶ್ವರ್ಯವನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ಸಮಯ ಅಂತ ಹೇಳ್ಬೋದು. ಇನ್ನು ಮುಂದಿನ ಹಲವಾರು ವರ್ಷ ನಿಮ್ಮ ಜೀವನದಲ್ಲಿ ಕಷ್ಟಗಳು ಇರೋದಿಲ್ಲ. ಜ್ಯೋತಿಷದ ನಂಬಿಕೆಯ ಪ್ರಕಾರ ಹಣಕಾಸಿನ ನಿರೀಕ್ಷೆಯಲ್ಲಿರ್ತಕ್ಕಂಥವ್ರಿಗೆ ಅವಕಾಶಗಳು ಕೈಬೀಸಿ ಕರೆಯುತ್ತವೆ. ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ. ನಿಂತಿದ್ದಂತಹ ಕೆಲಸ ಮುಂದಕ್ಕೆ ಪ್ರಾರಂಭಿಸಬಹುದು. ಇಷ್ಟೆಲ್ಲ ಲಾಭವನ್ನು ಕಂಡುಕೊಳ್ಳೋಕೆ ಈ ರಾಶಿಯವರು ಮಾಡಬೇಕಾದ ಸಣ್ಣ ಪರಿಹಾರ ಅಂದರೆ, ರಾತ್ರಿ ಸಮಯದಲ್ಲಿ ಚಂದ್ರನಿಗೆ ನೀರಿನಿಂದ ಅರ್ಘ್ಯವನ್ನು ಸಮರ್ಪಣೆ ಮಾಡಿ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಸಲ್ಲಿಸಿ ಓಂ ಚಂದ್ರದೇವಾಯ ನಮಃ ಮಂತ್ರವನ್ನು ಜಪಿಸಿ. ಇದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ. ನಿಮಗೆ ತುಂಬಾ ಶುಭವಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.